ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಅರ್ಲಿ ವೇಕಪ್ ಡೇ 4th ಆಗಿರುತ್ತೆ. ಇವತ್ತು ಎಲ್ಲ ಕೆಲಸ ಬೇಗ ಇದ್ದಿರೋದ್ರಿಂದ ಎಲ್ಲ ಕೆಲಸ ಬೇಗ ಮುಗ್ದಿರುತ್ತೆ. ಸೊ ಇವತ್ತು ಏನಂತಂದರೆ ಸಂತೆ ದಿವಸ. ನನಗೆ ಸಂತೆಗೆ ಹೋಗೋದಂದರೆ ತುಂಬ ಇಷ್ಟ. ಅಂದರೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ಸಂತೆ ಬೆಸ್ಟ್ ಅನ್ಕೊತೀನಿ. ಯಾಕಂದರೆ ಮನೆ ಹತ್ರ ತರಕಾರಿ ತೊಗೊಬೇಕಂದ್ರೆ ಸಿಕ್ಕಾಪಟ್ಟೆ ರೇಟ್. ಈಗೆಲ್ಲ ಅಂಗಡಿಗಳು ಇಟ್ಕೊಂಡ್ಬಿಟ್ಟು ಫಸ್ಟ್ ಆದರೂ ಈ ಥರ ಗಾಡಿಗಳೆಲ್ಲ ತೊಗೊಂಡು ಬರ್ತಿದ್ರು, ಅಲ್ಲೂ ಸ್ವಲ್ಪ ಕಡಿಮೆ ಇರ್ತಿತ್ತು. ಈಗ ಅಂಗಡಿಗಳೆಲ್ಲ ಇಟ್ಕೊಂಡಿರ್ತಾರೆ. ಪಾಪ ನಾವು ಅವ್ರಿಗೂ ಏನೂ ಹೇಳೋಕ್ಕಾಗಲ್ಲ, ಯಾಕಂದರೆ ಅಂಗಡಿ ಬಾಡಿಗೆ ಕಟ್ಟಬೇಕು, ಅವ್ರ ಕೂಲಿ ಎಲ್ಲನೂ ಇರುತ್ತೆ ಅದರಲ್ಲಿ. ಅವ್ರು ತರೋದು, ಈ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಲ್ಲ ಹಾಕ್ತಾರೆ. ಅಂದರೆ ಸಂತೆಲಿ ತೊಗೊಳ್ಳೋ ರೇಟ್ಗಿನ್ನೂ ಅಲ್ಲೊಂದು ₹5 ₹10 10-20 ಜಾಸ್ತಿ ಇರುತ್ತೆ ಅನ್ಕೊತೀನಿ ನನ್ನ ಪ್ರಕಾರ. ಸರಿ ಅಂದ್ಬಿಟ್ಟು ನನಗಿನ್ನೂ ಸಂತೆಗೆ ಹೋಗೋದಂದರೆ ನನ್ನ ಮಗಳಿಗೆ ತುಂಬ ಇಷ್ಟ. ಸಂತೆಗೆ ಹೋಗ್ಬೇಕಂದ್ರೆ ಅವಳು ಹೇಳ್ತಾ ಇದ್ದಾಳೆ, ಅಮ್ಮ ಇವತ್ತೊಂದು ದಿವಸ ನೀನೇ ಸಂತೆಗೆ ಹೋಗು, ನಾನು ಅಪ್ಪ ಪಾರ್ಕಿಗೆ ಹೋಗ್ತೀವಿ ಆಟ ಆಡೋಕ್ಕೆ ಅಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ಸರಿ ಅಂದ್ಬಿಟ್ಟು ಮತ್ತೆ ಸಂತೆಗೆ ಹೋದ್ವಿ. ನಾವು ಹೆಂಗಂದರೆ ಹೋಗ್ತಾನೆ ನೋಡ್ಕೊಂಡು ಹೋಗ್ಬಿಡ್ತೀವಿ. ಬರ್ಬೇಕಾದ್ರೆ ಏನೇನು ಬೇಕೋ ತೊಗೊಂಡು ಬರ್ತೀರಿ. ರೆಗ್ಯುಲರಾಗಿ ಒಂದು 2-3 ಅಂಗಡಿಯಲ್ಲೇ ತೊಗೊತೀವಿ. ಆದರೂ ಏನಾದರೂ ಸ್ಪೆಷಲಾಗಿ ಬೇರೆ ಥರ ಇರುತ್ತೇನೋ ಅಂತ ಯಾವುದಕ್ಕೂ ಒಂದು ರೌಂಡ್ ಅಂತ ಹೋಗ್ತೀವಿ. ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋದ್ವಿ. ಈ ಸೊಪ್ಪು ಐಟಮ್ ಎಲ್ಲ ನಾವು ಒಬ್ಬರ ಹತ್ರನೇ ತೊಗೊತೀವಿ. ನೋಡಿದ್ರೆ ಇವತ್ತು ಅವ್ರ ಹತ್ರ ಬಿಟ್ಟು ಇನ್ನೂ 4-5 ಅಂಗಡಿಗಳು ನೋಡಿದ್ದೀವಿ. ಈ ಕೊತ್ತಂಬರಿ ನಾಟಿದೇ ಸಿಗ್ತಾಯಿಲ್ಲ. ಫುಲ್ಲು ಒಂದು 6-7 ಅಂಗಡಿ ಸುತ್ತಿದ್ದೀವಿ, ಎಲ್ಲೂ ಕೂಡ ಕೊತ್ತಂಬರಿ ನಾಟಿನೇ ಇಲ್ಲ. ಎಲ್ಲ ಕಡೆ ಫಾರಮ್ ಕೊತ್ತಂಬರಿನೇ ಇದೆ. ಸರಿ ಇವತ್ತಿಗೆ ಕೊತ್ತಂಬರಿ ಸಿಗಲ್ಲ ನಮಗೆ ಅಂದ್ಕೊಂಡು ಮನೆಗೆ ಬಂದ್ವಿ. ನೋಡಿದ್ರೆ ಫುಲ್ ಸುಸ್ತಾಗಿಬಿಟ್ಟಿತ್ತು. ಬಂದು ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಿ ಮತ್ತೆ ಫ್ರಿಜ್ಜಲ್ಲೆಲ್ಲ ತೆಗೆದು ತರಕಾರಿ ಎಲ್ಲ ಜೋಡಿಸ್ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆನ ರೆಡಿ ಮಾಡಿಕೊಂಡೆ. ವೀಡಿಯೋ ಮಾಡೋದೇ ಮರ್ತೋಗ್ಬಿಡುತ್ತೆ ನಂಗೆ ಒಂದೊಂದು ಸಾರಿ.